ಮಾರ್ಕನು ಬರೆದ ಶುಭ ಸಂದೇಶ, ಮೊದಲನೇ ಅಧ್ಯಾಯ, ವಾಕ್ಯ 30. ಸಿಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಬಂದು ಕೈ ಹಿಡಿದು ಎಬ್ಬಿಸಿದರು. ಜ್ವರ ಬಿಟ್ಟು ಹೋಯಿತು. ಪ್ರೈಸ್ ದಿ ಲಾರ್ಡ್. ಪ್ರಭು ಮುಟ್ಟಲು, ಪ್ರಭು ಸ್ಪರ್ಶಿಸಲು ಜ್ವರ ಬಿಟ್ಟು ಹೋಯಿತು. ಗುಣಮುಖಳಾದಳು. ಸಿಮೋನನ ಅತ್ತೆಯನ್ನು ಗುಣಪಡಿಸಿದ ಪ್ರಭು ಯೇಸು ಈ ಮುಂಜಾನೆ ಸಮಯದಲ್ಲಿ ನಮ್ಮೆಲ್ಲರನ್ನು ಸ್ಪರ್ಶಿಸಲಿದ್ದಾರೆ. ಬನ್ನಿರಿ ಪ್ರಭು ಯೇಸು ನಾಮ ಸ್ಮರಣೆ ಮಾಡೋಣ. ಪ್ರಭುವಿನ ಸ್ಪರ್ಶಕ್ಕಾಗಿ, ಪ್ರಭು ಯೇಸುವಿನ ಸ್ಪರ್ಶದಿಂದ ನಾವೆಲ್ಲರೂ ಇಂದು ಸ್ವಸ್ಥರಾಗಿ ಸೌಖ್ಯ, ಆರೋಗ್ಯ, ವರದಾನ ಪಡೆಯುವಂತೆ ಯೇಸು ನಾಮ ಸ್ತುತಿಸೋಣ. ಪ್ರತಿದಿನದಂತೆ ಇವತ್ತು ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್. ನಿಮಗೆಲ್ಲರಿಗೂ ಮುಂಜಾನೆ ಆರಾಧನೆಗೆ ಸ್ವಾಗತ. ಎರಡು ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಯೇಸು ನಾಮ ಸ್ಮರಿಸುತ್ತಾ ಪ್ರಭುವಿನ ಸ್ಪರ್ಶಕ್ಕಾಗಿ, ಪ್ರಭುವಿಗಾಗಿ ಪ್ರಾರ್ಥಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು 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 ಸಿಮೋನನ ಅತ್ತೆಯನ್ನು ಸ್ಪರ್ಶಿಸಿದಂತೆ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರಗಳನ್ನು ಇರಿಸಿರಿ, ಸ್ಪರ್ಶಿಸಿರಿ. ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ನೀಡಿರಿ. ಎಲ್ಲ ರೋಗಗಳಿಂದ ಬಿಡುಗಡೆ ನೀಡಿರಿ. ಪ್ರಭು ಯೇಸು ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ.